ಡಿಸೈರ್ ಗಾಡಿ ಏನಕ್ಕೆ ತೊಗೊಂಡೆ, ಟಾಪ್ ಎಂಡ್ ಏನಕ್ಕೆ ತೊಗೊಂಡೆ, ಎಲ್ಲೋ ಬೋರ್ಡೆ ಏನಕ್ಕೆ ತೊಗೊಂಡೆ, ಅದೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ತೊಗೊತೀನಿ, ಈ ಗಾಡಿ ತೊಗೊತೀನಿ, XUV ತೊಗೊತೀನಿ, ಅದು ತೊಗೊತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಡಿಸೈರ್ ತೊಗೋಣ ಅಂತ. ಇಲ್ಲಿ ನಾವು ಮೊದಲೇ ಉತ್ತರ ಕರ್ನಾಟಕದವ್ರು, ಬಾಯಿ ಎತ್ತಿದ್ರೆ ಒಳ್ಳೊಳ್ಳೆ ಪದ ಬರ್ತವೆ. ದಡ್ರ ಥರ ನಾವು ಹೋಗ್ಬಿಟ್ಟು ದೊಡ್ಡ ಗಾಡಿ ತೊಗೊಂಡ್ಬಿಟ್ಟು ಅದನ್ನು ಅವನ ಅಜ್ಜಿ ಮಕ್ಳಿವರೆಗೆ ಕೆಲಸ ಮಾಡಿ ದುಡಿದು ಬಿಟ್ಟು ನಮಗೆ ಕೊಡಲಿ. ನಾವು ದುಡಿದು ಬಿಟ್ಟು ಅದಕ್ಕೆ ಹಾಕೋದಕ್ಕಿಂತ ಅದು ನಮಗೆ ದುಡ್ಡು ಕೊಡೋದ್ರಲ್ಲಿ ಹೆಂಗಿದೆ? ಮಾತೇ ಇಲ್ಲ. ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಬಾಯ್ಸ್, ನಾವು ಗಾಡಿ ತೊಗೊಂಡಿದ್ದಾಗಿಂದನೂ ಕೆಲವು ತುಂಬಾ ಕ್ವೆಶನ್ ಬರ್ತಾಯಿದೆ. ಏನಪ್ಪ ಅಂತೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದೇನಪ್ಪ ಅಂದರೆ ಕ್ರೆಟಾ ಮತ್ತು ಸಲ್ಟೋಸು ಹೇಳಿದ್ದೆ, ಜೊತೆಗೆ ಥಾರ್ ಅಂತೇಳಿ ತುಂಬ ಜನ ಹೇಳಿದರು. ಅದನ್ನು ತೊಗೊಳ್ತೀನಿ ಅಂದ್ಬಿಟ್ಟು ನೀವು ಯಾಕೆ ಡಿಸೈರ್ ತೊಗೊಂಡ್ರಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಅದಕ್ಕೂ ಕ್ಲಾರಿಟಿ ಕೊಡ್ತೀನಿ. ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ಈ ಗಾಡಿ ಯೆಲ್ಲೋ ಬೋರ್ಡು. ಸೊ ಗಾಡಿ ಹತ್ರನೇ ಇದ್ದೀನಿ ನಾನು. ಇದು ಯೆಲ್ಲೋ ಬೋರ್ಡು ಏನಕ್ಕೆ ತೊಗೊಂಡೆ, ಜೊತೆಗೆ ಟಾಪ್ ಎಂಡ್ ಏನಕ್ಕೆ ತೊಗೊಂಡೆ, ಅದೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಏನಪ್ಪ ಅಂತೇಳಿದ್ರೆ, ಸೊ ನಮ್ಮ ಈ ಸುಜುಕಿ ಡಿಸೈರು ಟಾಪ್ ಎಂಡು ಫಸ್ಟ್ ಆಫ್ ಆಲ್ ಯೆಲ್ಲೋ ಬೋರ್ಡ್ ಗಾಡಿ. ಸೊ ಕೆಲವ್ರು ಏನಪ್ಪ ಅಂತೇಳಿದ್ರೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು, ಬಿಲ್ಡಪ್ ಕೊಡೋಕ್ಕೆ, ಏನೋ ವ್ಯೂಸ್ ತೊಗೊಳ್ಳೋದಕ್ಕೆ ಈ ಥರ ಆ ಗಾಡಿ ತೊಗೊತೀನಿ, ಈ ಗಾಡಿ ತೊಗೊತೀನಿ, XUV ತೊಗೊತೀನಿ, ಅದು ತೊಗೊತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಡಿಸೈರ್ ತೊಗೋಣ ಅಂತ. ಫಸ್ಟ್ ಆಫ್ ಆಲ್ ನಾನೊಂದು ಕ್ವಶನ್ ಅವ್ರಿಗೆ ಕೇಳೋದು, ಇದು ಕಾರಲ್ವಾ? ನಿಮ್ಮ ಲೆಕ್ಕಕ್ಕೆ ಇದೇನಿದು? 10 ಲಕ್ಷ ರೂಪಾಯಿ ಗಾಡಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಂದರೆ ಇದು ಕಾರಲ್ವಾ ನಿಮ್ಮ ಲೆಕ್ಕಕ್ಕೆ? ಇದೇನು ಎತ್ತಿಂಗ್ ಗಾಡಿನಾ? ಎತ್ತಿಂಗ್ ಗಾಡಿನೂ ಬೆಲೆ ಇದೆ. ಯಾವ ಥರ ಕೊಟ್ರೆ ಯಾವ ಥರ ಕಮೆಂಟು ಅಂತೇಳಿದ್ರೆ ಗಾಡಿನೇ ಅಲ್ವೇನೋ ಅನ್ನೋ ಥರ ಮಾತಾಡ್ತವ್ರೆ. ಸೊ ಮಾತಾಡೋರಿಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಆದರೂ ನಾನು ಹೇಳಿದ್ದು ಅದೆಲ್ಲ ಬಿಡಿ. ಸೊ ಫಸ್ಟ್ ಆಫ್ ಆಲ್ ನಾವು ಏನಕ್ಕೆ ಈ ಗಾಡಿ ತೊಗೊಂಡ್ವಿ? ಸೊ ಏನಪ್ಪ ಅಂತೇಳಿದ್ರೆ, ನಾವು ಥಾರ್ ತೊಗೊಂಡು, ಕಿಯಾ ತೊಗೊಂಡು, ಕ್ರೆಟಾ ತೊಗೊಂಡು ನಮ್ಮ ಕೈಯಲ್ಲಿ ಸಾಕಾಗಲ್ಲ, ಅದನ್ನು EMI ಕಟ್ಟಲಾರ್ದೆ ಸೀಸ್ ಮಾಡಿಸ್ಬಿಡ್ತೀವಿ ಅನ್ನೋ ಸೀನೇ ಇಲ್ಲ. ಡೌನ್ ಪೇಮೆಂಟು ಕಟ್ಟೋಕ್ಕಾಗ್ತಿರ್ಲಿಲ್ಲ ಅನ್ನೋ ಸೀನೇ ಇಲ್ಲ. ಯಾಕಂದರೆ ನಮ್ಮ ಹತ್ರ ಒಂದು ಒಳ್ಳೆ ಬಜೆಟ್ ಇತ್ತು, ಅಷ್ಟಕ್ಕೆ ಆರಾಮಾಗಿ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇವನ್ ನಮ್ಮ ಶೋರೂಮಿಗೆ ಹೋಗಿದ್ವಿ, ನಿಮಗೆ ಗೊತ್ತಿರ್ಬೋದು. ಸೊ ನಾನು ಹೇಳಿದಾಗಲೂ ಸೂಪರ್ ಸರ್, ಒಳ್ಳೆ ಅಮೌಂಟು ನಾವು ಕೊಡ್ತೀವಿ ಗಾಡಿ ಅಂತಲೂ ಹೇಳಿದ್ರು. ಸೊ ಅಷ್ಟೆಲ್ಲ ಇದ್ರೂ ಕಡಿಮೆ ಕಟ್ಬಿಟ್ಟು ಈ ಗಾಡಿ ನಾವು ಏನಕ್ಕೆ ತೊಗೊಂಡ್ವಿ ಅಂತೇಳಿದ್ರೆ, ಆ ಗಾಡಿ ಎಕ್ಸಾಂಪಲ್ಗೆ ಒಂದು ಕ್ರೆಟಾ ತೊಗೊಂಡ್ಬಿಡ್ತೀನಿ ನಾನು ಕ್ರೆಟಾ ತೊಗೊಂಡೆ ಅಂದರೆ ಆ ಗಾಡಿ ಏನು ಮಾಡ್ಬೋದು, ನಾನು ಜಸ್ಟ್ ಮನೆ ಹತ್ರ ನಿಲ್ಲಿಸ್ಬೇಕು, ನಾವು ಓಡಾಡೋದಕ್ಕೋಸ್ಕರ ಯೂಸ್ ಮಾಡಬೇಕು. ಎನಿ ಟೈಮ್ ಓಡಾಡೋಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಎಲ್ರದ್ದು ಕೆಲಸ ಇರುತ್ತೆ, ನಂದು ಕೆಲಸ ಇದೆ, ಅಷ್ಟು ಫ್ರೀ ಇರೋಲ್ಲ ಓಡಾಡೋ ಅಷ್ಟು. ಆ್ಯಂಡ್ ಆ ಗಾಡಿ 25-30 ಸಾವಿರ EMI ಬರುತ್ತೆ. ಕಟ್ಟೋಕ್ಕಾಗಲ್ಲ ಅಂತಲ್ಲ, ಅವನ ಅಕ್ಕನ ಆರಾಮಾಗಿ ಕಟ್ತೀನಿ ನಾನು, ಕಟ್ಟೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೂ ನಾನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರತಿ ತಿಂಗಳು. ಅದನ್ನು EMI ಒಂದು 30 ಸಾವಿರ ಅಂತ ಅಂದ್ಕೊಂಡ್ರು, ಅದನ್ನು ಬಿಟ್ಟೇನೆ ಹತ್ತಿರ ಒಂದು 20 ಸಾವಿರನಾದರೂ ನಮಗೆ ಮೇಂಟೆನೆನ್ಸಿಗೆ ಬೇಕಾಗುತ್ತೆ, ಖರ್ಚಿಗೆ ಬೇಕಾಗುತ್ತೆ, ವಾಶು ಅದು ಇದು ಅಂತ ಅಂದೇಳಿ ಬೇಕಾಗುತ್ತೆ. ಸೊ 50 ಸಾವಿರನೇ ಅಂದ್ಕೊಳ್ಳಿ, 50 ಸಾವಿರ ರೂಪಾಯಿ ಬರೀ ಒಂದು ಗಾಡಿ ಖರ್ಚು ಮಾಡಬೇಕು. ನಾನು ಫ್ಯೂಚರ್ದು ಏನು ಕತೆ ಅಲ್ವಾ? ಫ್ಯೂಚರ್ದು ಏನೂ ಇಲ್ಲ. 50 ಸಾವಿರ ರೂಪಾಯಿ ತಿಂಗಳಿಗೆ ಖರ್ಚು ಮಾಡ್ಬೇಕು. ನಾನು ವರ್ಷಕ್ಕೆ ಎಷ್ಟಾಗೋಯ್ತು? ಆಲ್ಮೋಸ್ಟ್ 7 ಲ್ಯಾಕ್ ರುಪೀಸ್ ನಾನು ಬರೀ ಗಾಡಿಗೆ ಖರ್ಚು ಮಾಡಬೇಕಾಗತ್ತೆ. ಇಟ್ ಈಸ್ ನಾಟ್ ರಿಯಲಿ ವರ್ತ್ ಇಟ್. ಸೊ ಅದಕ್ಕೆ ನಾವು ಅಂದ್ಕೊಂಡಿದ್ದು, ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ನಾವು ಆ ಗಾಡಿ ತೊಗೊಳ್ತಿಲ್ಲ, ಡಿಸೈರ್ ತೊಗೊತಿದ್ದೀವಿ ಅಂತ. ತುಂಬ ಜನಕ್ಕೆ ಗೊತ್ತಾಯಿತು, ಒಳ್ಳೆ ಡಿಸಿಷನ್ ಅಂತಲೂ ಕಮೆಂಟ್ ಹಾಕಿದ್ರು. ಬಟ್ ಕೆಲವ್ರಿಗೆ ಗೊತ್ತಾಗಲಿಲ್ಲ. ಅವರೇನೆ ನನಗೆ ಕೆಲವು 3rd ಕ್ಲಾಸ್ ನನ್ನ ಮಕ್ಕಳು ಕಮೆಂಟ್ ಹಾಕಿ ಏನೇನೋ ಮಾತಾಡ್ತಿದ್ರು. ಏನಪ್ಪ ಅಂತೇಳಿದ್ರೆ, ನಾವು ಯೆಲ್ಲೋ ಬೋರ್ಡ್ ಏನಕ್ಕೆ ತೊಗೊಂಡ್ವಿ ಅಂದರೆ, ಇದು ದುಡಿಲಿ, ಇದು ದುಡಿದು ಬಿಟ್ಟು ನಮಗೆ ಕೊಡಲಿ. ನಾವು ದುಡಿದು ಬಿಟ್ಟು ಅದಕ್ಕೆ ಹಾಕೋದಕ್ಕಿಂತ ಅದು ನಮಗೆ ದುಡ್ಡು ಕೊಡೋದ್ರಲ್ಲಿ ಹೆಂಗಿದೆ ಅಲ್ವಾ? ಸೊ ಅದಕ್ಕೆ ಯೆಲ್ಲೋ ಬೋರ್ಡ್ ತೊಗೊಂಡ್ವಿ. ಇದನ್ನ ಯಾವ್ದಾದ್ರು ಕಂಪ್ನಿ ಹಾಕ್ತೀವಿ, ಒಂದು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ಅಥವಾ ಏನೋ ಒಂದು ಮಾಡ್ತೀವಿ, ಅದರಲ್ಲಿ ಇದ್ರ ದುಡ್ಡು ಇದಕ್ಕೆ ಹೋಗಲಿ, ಇದರಿಂದ ಒಂದು 20-30,000 ನಮಗೆ ಬರಲಿ ಸಾಕು. ಹೆಂಗಿರುತ್ತೆ ಹೇಳಿ? ನಮಗೆ ದುಡಿಮೆ ಆಗುತ್ತೆ, ಇದು ಇನ್ಕಮ್ ಆಗುತ್ತೆ. ಒಂದು ಕಾರ್ ಬೇಕಿತ್ತು, ತೊಗೊಂಡ್ವಿ. ಸೊ ಇದರಲ್ಲಿ ದುಡ್ಸೋಣ, ಬೆಟರ್ ಆಪ್ಷನ್. ಹೌದಾ? ತುಂಬ ಜನ ಕಮೆಂಟು ಹಾಕಿದರೆ, ಬ್ರೋ ಒಳ್ಳೆ ಡಿಸಿಷನ್ ಬ್ರೋ ಅಂತಂದು ಹೇಳಿದ್ರು. ನಾನೇನು ತೊಗೊಳ್ಳೋಲ್ಲ ಅಂತಲ್ಲ, ದೊಡ್ಡ ಗಾಡಿ ನಾನು 100% ತೊಗೊತೀನಿ. ನನಗೆ ಸುಮಾರು ಗಾಡಿಗಳು ಇಷ್ಟ. ಅದರಲ್ಲಿ ಒಂದು ಯಾವುದು ಅಂತ ನಾನು ಯಾವಾಗ ತೊಗೊಳ್ತೀನೋ ನಾನು ಆ ಟೈಮಲ್ಲಿ ಹೇಳ್ತೀನಿ. ಆ ಗಾಡಿ ತೊಗೊತೀನಿ. ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ 30 ಲ್ಯಾಕ್ ರುಪೀಸ್ ಇದೆ. ಸೊ ಆ ಗಾಡಿ ಬಿಡೋಲ್ಲ, ನಾನು ತೊಗೊಳ್ತೀನಿ. ಬಟ್ ಏನಪ್ಪ ಅಂದರೆ, ಇವಾಗ ವಯಸ್ಸು ದುಡಿಯೋದು, ಅದ್ರ ಕಡೆ ನೋಡೋಣ, ಶೋಕಿ ಮಾಡೋದು ಕಡೆ ಅಲ್ಲ. ಸೊ ಈ ಪಾಯಿಂಟ್ ಅಗ್ರಿ ಮಾಡೋರು ಒಂದು ಕಮೆಂಟ್ ಹಾಕಿ ತಿಳಿಸಿ. ಸೊ ಅದಕ್ಕೋಸ್ಕರ ನಾವು ಡಿಸೈರ್ ತೊಗೊಂಡ್ವಿ. ಇನ್ನೂ ಜಾಸ್ತಿ ಕಾರುಗಳು ತೊಗೊಳ್ಳೋ ಆಸೆ ಇದೆ, ಆದರೆ ಯಾವುದು ಬೇರೆ ದೊಡ್ಡ ಗಾಡಿ ತೊಗೊಳ್ಳಲ್ಲ, ಡಿಸೈರೇ ತೊಗೊಳ್ಳೋದು. ಸದ್ಯಕ್ಕೆ ಯಾವಾಗ ನಮಗೆ ಮನೇಲಿ ಕುಂತಿದ್ದು ಒಂದು 2 ಲಕ್ಷ ನನಗೆ ಬರ್ತಾ ಇದೆ ಅಂದಾಗ ನಾನು ಯಾವ ಗಾಡಿನೂ ಬಿಡಲ್ಲ, ಎಲ್ಲ ಗಾಡಿ ತೊಗೊತೀನಿ. ಇವನ್ 10 ತೊಗೊಂಡ್ಬಿಡ್ತೀನಿ, S1000 ತೊಗೊತೀನಿ, ಒಳ್ಳೊಳ್ಳೆ ಕಾರು ತೊಗೊಳ್ತೀನಿ.
ಸೊ ದುಡಿಯೋದ್ರ ಕಡೆ ನೋಡೋದು ಒಬ್ಬ ಬುದ್ಧಿವಂತನ ಲಕ್ಷಣ. ದಡ್ರ ಥರ ನಾವು ಹೋಗ್ಬಿಟ್ಟು ದೊಡ್ಡ ಗಾಡಿ ತೊಗೊಂಡ್ಬಿಟ್ಟು ಅದನ್ನು ಅವನ ಅಜ್ಜಿ ಮಕ್ಕಳಿವರೆಗೆ ಕೆಲಸ ಮಾಡಿ ದುಡಿದ್ಬಿಟ್ಟು ಅದನ್ನು ತಂದು ಹಾಕಿ ಅದನ್ನು ಸಾಕೋದಕ್ಕಿಂತ ದುಡ್ಸೋನಾಗುರು, ದುಡಿದ್ಬಿಟ್ಟು ಅದರಿಂದ ತಗೊಳ್ಳೋಣ, ಅದು ಬುದ್ಧಿವಂತ ಲಕ್ಷಣ. ಈವನ್ ಈಗಲೇ ಈ ಗಾಡಿ ನನ್ನ ಕಂಪ್ನಿಗೆ ಆಗದೆ ಅಂದರೆ ಒಂದು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಇದ್ರ EMI ಕಟ್ಕೊಂಡು ಇದ್ರ ಬರೋ ಪ್ರಾಫಿಟ್ ದುಡ್ಡಲ್ಲೇ ಇನ್ನೊಂದು ಕ್ರೆಟಾ ನಾನು ಮೇಂಟೈನ್ ಮಾಡ್ಬೋದು, ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಆವಾಗ ಲೆಕ್ಕ ಹಾಕಿ 2 ಕಾರ್ ಆಗುತ್ತೆ. ನಾನು ಅದು ನನ್ನ ಕೈಯಿಂದ ಏನೇನು ಆಗ್ತಾಯಿಲ್ಲ, ಹೌದಾ? ಸೊ ಆ ಥರ ಮಾಡೋದು ಬೆಟರ್ ಆಪ್ಷನ್ನು. ಸೊ ಅದಕ್ಕೆ ನಾವು ಈ ಗಾಡಿ ತೊಗೊಂಡ್ವಿ. ಸೊ ನಮಗೇನು ಇದರಲ್ಲೇನು ತೊಂದರೆ ಇಲ್ಲ, ತೊಗೊಂಡಿರೋದು ಒಳ್ಳೆ ಖುಷಿ ಇದೆ. ಫಸ್ಟ್ ಟೈಮ್ ನಾವು ಒಂದು ಕಾರ್ ತೊಗೊಂಡ್ವಿ, ತುಂಬ ಖುಷಿ ಇದೆ. ಆ್ಯಂಡ್ ಕೆಲವು ಏನು ಹೇಳಿ ನಾನು ಒಬ್ಬ ಯಾರೋ ಕಮೆಂಟ್ ಹಾಕಿದ್ದ, ಅದು ನೆನಪಾಗ್ತಿಲ್ಲ, ತುಂಬ ಹಾಕಿದ್ದ. ಸೊ ಅವನಿಗೆ ಒಂದು ಮಾತು ಹೇಳ್ತೀನಿ, ಹೇಟರ್ಸ್ಗೆ ನಾವು ಗಾಡಿ ತೊಗೊಳ್ತಿದ್ದೀವಿ ಅಂತೇಳಿ ತುಂಬ ಜನ ತಿಕ್ಕ ಹುರ್ಕೊಂತವ್ರೆ. ಕಮೆಂಟಲ್ಲೇ ಗೊತ್ತಾಗ್ತಿದೆ ನನಗೆ. ಏನಪ್ಪ ಅಂದರೆ EMI ಕಟ್ಟೋ ಬೋಳಿ ಮಗನೇ ಗೊತ್ತಾಗುತ್ತೆ. ತುಂಬ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ, ಅವ್ನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ತುಂಬ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಗಾಡಿಗಳು ನಾನು ತೊಗೊಂಡಿದ್ದೀನಿ, ನಿನ್ನ ತಿಗ ಉರಿತೆ ತಾನೆ, ನಿನ್ನ ಕೈಯಲ್ಲಾದರೆ ಬಂದು EMI ಕಟ್ಟು, ನಿಮ್ಮ ಅಪ್ಪನ ನಂಬರ್ ಕೊಡು, ಫೋನ್ ಮಾಡ್ತೀನಿ, EMI ಕಟ್ಟಲ್ಲ ತಾನೆ, ನೀನು ಕಟ್ಟಲ್ಲ, ನಿಮ್ಮ ಅಮ್ಮನೂ ಕಟ್ಟಲ್ಲ, ನಿಮ್ಮ ಅಪ್ಪನೂ ಕಟ್ಟಲ್ಲ, ನಾನು ಕಟ್ತೀನಿ. ನಾನು ಗಾಡಿ ತೊಗೊಂಡಿದ್ದೀನಿ, ನಾನು ಕಟ್ತೀನಿ, ನೀನು ಯಾವನ್ ಕೇಳೋದಕ್ಕೆ? ಬೇರೆಯವ್ರ ಸಕ್ಸಸ್ ನೋಡಿ ಖುಷಿ ಪಟ್ಟರೆ ದೇವ್ರು ನಮಗೂ ಒಳ್ಳೇದು ಮಾಡ್ತಾನೆ. ಬೇರೆಯವ್ರ ಸಕ್ಸಸ್ ನೋಡ್ಬಿಟ್ಟು ನಾವು ತಿಕ್ಕ ಹುರ್ಕೊಂಡ್ರೆ ಯಾವ ಕಾರಣಕ್ಕೂ ಯಾವ ದೇವ್ರು ಒಳ್ಳೇದು ಮಾಡಲ್ಲ. ತಲೆಗೆ ಇಟ್ಕೋಬೇಕು ನಾವು ಅಷ್ಟೇ. KTM ತೊಗೊಂಡಿದ್ದೀವಿ, ಅದ್ರ ಆಲ್ಮೋಸ್ಟ್ EMI ಮುಗಿತಾ ಬಂತು. R15 ಫುಲ್ ಕ್ಯಾಶು. ಕಾರ್ ತೊಗೊಂಡಿದ್ದೀವಿ, ಡೌನ್ ಪೇಮೆಂಟ್ ಮಾಡಿದ್ದೀವಿ. ತುಂಬ ಕಡಿಮೆ ಇದ್ರದ್ದು EMI ಬರುತ್ತೆ, 15,000 ಬರುತ್ತೆ ಅಷ್ಟೇ. ಕಡಿಮೆ ಅನ್ನಲ್ಲ, 15,000 EMI ಬರುತ್ತೆ. ಹಿಂಗೆ ಕಟ್ತೀನಿ ನಾನು. ಯಾರ ಹತ್ರನೂ ₹1 ಸಾಲ ಕೇಳಲ್ಲ. ಓಪನ್ ಚಾಲೆಂಜ್ ಕೊಡಿದ್ದೀನಿ, ಈ ಗಾಡಿ ಯಾವನು ಬಂದುಬಿಟ್ಟು ಒಂದು ದಿನ ನೀನು EMI ಲೇಟ್ ಮಾಡಿದ್ಯಾ ಅಂತ ಯಾವನು ಕೇಳಲ್ಲ ನನಗೆ. ಇಷ್ಟಂದ್ರೂ ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ನನ್ನ ಮೇಲಿರೋ ನನಗೆ ನಂಬಿಕೆ, ನನ್ನ ತಮ್ಮನ ಮೇಲೆ ನನ್ನ ಮೇಲಿರೋ ನಂಬಿಕೆ, ಅದು ನಮಗೆ ನಂಬಿಕೆ ಇರೋದಕ್ಕೆ ನಾವು ಮಾಡ್ತೀವಿ. ಇನ್ನೂ 2 ಗಾಡಿ ತೊಗೊತೀವಿ, ಇನ್ನೂ 3 ಗಾಡಿ ತೊಗೊತೀವಿ. ಯಾವನು ಕೇಳ್ತಾನೆ? ನಾವು ಕಟ್ತಿದ್ದೀವಿ ಅಂದಮೇಲೆ ಅದು ನಮ್ಮ ದುಡ್ಡು, ನಮ್ಮ ಕಷ್ಟ, ನಮ್ಮ ಸುಖ ಅಷ್ಟೇ ಗೈಸ್. ಸೊ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಒಂದು ಒಳ್ಳೆ ಆನ್ಸರ್ ಕೊಟ್ಟಂಗೆ ಆಯಿತು. ನಾನೀಗ ಬಾಯಲ್ಲಿ, ನಾವು ಮೊದಲೇ ಉತ್ತರ ಕರ್ನಾಟಕದವರು, ಬಾಯಿ ಎತ್ತಿದ್ರೆ ಒಳ್ಳೊಳ್ಳೆ ಪದ ಬರ್ತವೆ. ಸೊ ಬೈದುಬಿಟ್ಟು ನಮ್ಮ ಬಾಯಿ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಸೊ ಅದೆಲ್ಲ ಯೂಟ್ಯೂಬಲ್ಲಿ ಬೈಯೋದು ಬೇಡ. ಒಳ್ಳೊಳ್ಳೆಯವರು ನೋಡ್ತಾರೆ, ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ಅವರಿಗೆಲ್ಲ ನನ್ನ ಬಾಯಿಂದ ಕೆಟ್ಟ ವರ್ಡ್ಸು ಕೇಳ್ಸೋಕ್ಕೆ ನಾನು ರೆಡಿ ಇಲ್ಲ. ಸೊ ಓಕೆ ಬಾಯ್ಸ್, ಹೀಗಿತ್ತು ಇವತ್ತಿನ ಕತೆಗಳು. ಸೊ ಕ್ರೆಟಾ ನಾವು ಈ ಗಾಡಿ ತೊಗೊಂಡಿರೋದು ಒಳ್ಳೆ ಡಿಸಿಷನ್ ಹೌದಾ ಅಲ್ಲ ಅಂತ ನೀವು ಒಂಚೂರು ಒಂದು ಕಮೆಂಟ್ ಹಾಕಿ ತಿಳಿಸಿ. ಸೊ ಹಾಗೆಯೇ ಈ ಕಾರಲ್ಲಿ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಓಕೆ ಬಾಯ್ಸ್, ಈ ಗಾಡಿ ಏನಕ್ಕೆ ತೊಗೊಂಡ್ವಿ, ಯೆಲ್ಲೋ ಬೋರ್ಡ್ ಏನಕ್ಕೆ ತೊಗೊಂಡ್ವಿ ಅಂತ ಹೇಳಿದೆ. ಆದರೆ ನಾವು ಟಾಪ್ ಎಂಡ್ ಆಗಿ ತೊಗೊಂಡ್ವಿ ಅಂತಂದು ಹೇಳಿಲ್ಲ. ಸೊ ಇದು ಫಸ್ಟ್ ಆಫ್ ಆಲ್ ಟಾಪ್ ಎಂಡ್. ಇದು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಬೇರೆ ಗಾಡಿಗಳು ನೀವು ನೋಡಿರ್ತೀರ, ಹಾಲಿಜಿನ್ ಬರುತ್ತೆ, ಬೀದಿ ಲೈಟ್ ಬರುತ್ತೆ ನೋಡಿ, ಇಲ್ಲೆಲ್ಲರೂ ಇದೆಯಾ, ಇಲ್ಲೆಲ್ಲೂ ಇಲ್ಲ, ಬೀದಿ ಲೈಟ್ ಬರುತ್ತಲ್ಲ ಆ ಥರ ಲೈಟು, ನಾರ್ಮಲ್ ಲೈಟ್ ಬರುತ್ತೆ. ಇದರಲ್ಲಿ LED ಬರುತ್ತೆ. ಸೊ ಈ ಥರ ಬಂತಂದರೆ ಅದು ಟಾಪ್ ಎಂಡು, ಓಕೆನಾ? ಸೊ ಇದು ಟಾಪ್ ಎಂಡು. ಇವನ್ ಇದು ಫೋಲ್ಡ್ ಕೂಡ ಆಗುತ್ತೆ, ಮಿರರ್ ಫೋಲ್ಡ್ ಕೂಡ ಆಗುತ್ತೆ. ಸೊ ಈ ಗಾಡಿ ನಾವೇನಕ್ಕೆ ತೊಗೊಂಡ್ವಿ ಅಂದರೆ, ಇದು ನಮ್ಮ ಲೈಫಿನ ಮೊದಲನೇ ಕಾರು. ಸೊ ಬೈಕ್ಸ್ ಗೊತ್ತಲ್ವ ನಿಮಗೆ, 3 ಬೈಕ್ ಇದೆ. ಸೊ ಕಾರು ಮೊದಲನೇದಂದಮೇಲೆ ನಮಗೆ ಸ್ವಲ್ಪ ಕಂಫರ್ಟ್ ಬೇಕಿತ್ತು, ಸ್ವಲ್ಪ ಫ್ಯೂಚರ್ ಬೇಕಿತ್ತು, ಒಳ್ಳೆ ಅಲಾಯ್ ಬೇಕಿತ್ತು. ಸೊ ಹಂಗಾಗಿ ನಾವು ಟಾಪ್ ಎಂಡ್ ತೊಗೊಂಡಿದ್ದು. ಕೆಲವರು ಕಮೆಂಟು ಹಾಕಿದರು, ತಪ್ಪೇನಲ್ಲ, ಒಳ್ಳೆ ಇನ್ನೂ 2 ಲಕ್ಷ ಕಮ್ಮಿ ಸಿಗ್ತಾಯಿತ್ತು ನಾವು 2 ರೇಸ್ ತೊಗೊಂಡಿದ್ರೆ. ಅದು ಬೇಸ್ ವೇರಿಯಂಟು ಡಿಸೈರಲ್ಲಿ, ಯೆಲ್ಲೋ ಬೋರ್ಡಿಗೆ ಅದನ್ನು ಸ್ಪೆಷಲಿ ಬಿಟ್ಟಿರೋವಂಥದ್ದು. ಬಟ್ ಅದರಲ್ಲಿ ಎಂಥದ್ದು ಫ್ಯೂಚರ್ ಇಲ್ಲ ಗೈಸ್, ಏನೇನೂ ಇಲ್ಲ. ಸೊ ನಾವು ಅದನ್ನು ತೊಗೊಂಡ್ಬಿಟ್ಟು ಮಾಡಿಸ್ಬೋದು ಅಂತಲೂ ಹೇಳ್ತಾರೆ. ಬಟ್ ಏನಾದರೂ ಇಫ್ ಇನ್ ಕೇಸ್ ಏನಾದರೂ ಆಗಿ ಗಾಡಿ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ. ಯಾಕಂದರೆ ಆಫ್ಟರ್ ಮಾರ್ಕೆಟಿಂದ ನಾವು ಕೆಲಸ ಮಾಡಿಸಿರ್ತೀವಿ, ಹಾಗಾಗಿನೇ. ಸೊ ನಾನು ಕಂಪ್ನಿ ಫಿಟ್ಟೆಡೇ ಬರಲಿ ಅಂಥೇಳಿ ತೊಗೊಂಡಿರೋ ಇದರಲ್ಲಿ ಅಷ್ಟೇ, ಇನ್ನೇನಿಲ್ಲ. ನಮಗೆ ಕಂಫರ್ಟ್ ಇರಲಿ. ಆ್ಯಂಡ್ ನಮ್ಮ ಮನೇಲಿ ಐಫೋನು ನಮ್ಮ ಮನೆಯಲ್ಲಿ ಒಂದು 2-3 ಇರೋದ್ರಿಂದ ವೈರ್ಲೆಸ್ ಚಾರ್ಜರು ಬೇಕಿತ್ತು. ಅದೇನು 2,000 ಕೊಟ್ಟರೆ ಹಾಕ್ತಾರೆ, ಬಟ್ ಬೇಡ, ಎಲ್ಲನೂ ನಾವು ಆಫ್ಟರ್ ಮಾರ್ಕೆಟ್ಸ್ ಎಲ್ಲ ಹಾಕ್ಸೋದು ಬೇಡ ಅಂತ ನಾವು ಇದನ್ನು ಚೂಸ್ ಮಾಡಿದ್ವಿ. ಆ್ಯಂಡ್ ಇದರಲ್ಲಿ ಟಾಪ್ ಎಂಡಲ್ಲಿ ಏನೇನು ಬರುತ್ತೆ ಅದನ್ನು ಹೇಳ್ತೀನಿ ನಿಮಗೆ. ಟಾಪ್ ಎಂಡ್ ಅಂದರೆ ಇದು ಕಂಪ್ಲೀಟ್ ಟಾಪ್ ಎಂಡ್ ಅಲ್ಲ, ಇದ್ರ ಮೇಲೆ ಇನ್ನೊಂದಿದೆ, ZXi ಪ್ಲಸ್ ಅಂದ್ಬಿಟ್ಟು. ಅದರಲ್ಲಿ ಏನು ಬರುತ್ತೆ ಅಂದರೆ, ನಿಮಗೆ ಸನ್ರೂಫ್ ಬರುತ್ತೆ, ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಅದು ಬಿಟ್ಟರೆ ಗೋಲ್ಡ್ ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಏನೇನು ಬರುತ್ತೆ, 3 ಪಾಯಿಂಟ್ಸು ಅಷ್ಟೇ ಬಾಯ್ಸ್.
ಇನ್ನೇನು ಯಾವ್ದಾದ್ರು ಒಂದು ಮಿಸ್ ಮಾಡಿದರೆ ಕಮೆಂಟ್ ಮಾಡಿ. ಸೊ ಅದು ಬಿಟ್ಟರೆ ಇವಾಗ 2 ಏನು ಬರುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. 2 ಅಲಾಯ್ ವೀಲ್ಸ್ ಬರೋದೇ ಇಲ್ಲ, ಒಂದು ನಾರ್ಮಲಾಗಿ ಬರುತ್ತೆ. ಅದು ಬಿಟ್ಟರೆ ಬ್ಯಾಕ್ ಸೈಡ್ ಏನೂ ಡಿಫ್ರೆನ್ಸ್ ಇಲ್ಲ. ಇದೇನಿದೆಯಲ್ಲ ಈ ಸಿಲ್ವರ್ದೊಂದು ಎಲ್ಲೆಲ್ಲಿ ಬರುತ್ತೆ ನೋಡಿ, ಅಲ್ಲಿ ಗ್ಲಾಸ್ ಹತ್ರನೂ ಮತ್ತು ಇಲ್ಲೂ ಅವ್ಯಾವು ಬರೋಲ್ಲ. ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಸೇಮ್, ಅಲ್ಲಿ ಏನು ಚೇಂಜಸ್ ಬರೋಲ್ಲ. ಫ್ರಂಟಲ್ಲಿ ಬಂದುಬಿಟ್ರೆ ಫುಲ್ಲಿ ನಾರ್ಮಲ್ ಮಿರರ್ ಇರುತ್ತೆ. ಆಮೇಲೆ ಅಲಾಯ್ ವೀಲ್ಸ್ ಒಂದು ಬರೋಲ್ಲ. ಆ್ಯಂಡ್ ಹೆಡ್ಲೈಟ್ ಏನಿದೆ ಅದು ನಾರ್ಮಲ್ಲೇ ಬರುತ್ತೆ. ಫಾಗ್ ಲ್ಯಾಂಪ್ ಇದರಲ್ಲೂ ಬರೋಲ್ಲ, ಅದರಲ್ಲೂ ಬರೋಲ್ಲ, ಇದರಲ್ಲೂ ಬರೋಲ್ಲ. ಅದು ಬಿಟ್ಟರೆ ಆ್ಯಂಡ್ ಇಂಡಿಕೇಟರ್ಸ್ ಬಂದುಬಿಟ್ಟು 2 ಇಲ್ಲಿ ಕೆಳಗಡೆ ಬರುತ್ತೆ. ಜಮಾನ್ದಲ್ಲಿ ಇದ್ದಿದ್ದು ಅದೇ ಥರ ಈಗೂ ಬರುತ್ತೆ, ಬಟ್ ಇದರಲ್ಲಿ ಈ ಥರ ಬರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಹೇಳ್ತೀನಿ ನೋಡಿ. ಸೊ ಇದ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ. ಸೊ ಇದರಲ್ಲಿ ಇದು ಬರುತ್ತೆ, ಏನು 2 ಬರೋಲ್ಲ. ಇದರಲ್ಲಿ ಇದು ಬರುತ್ತೆ, 2 ಬರೋಲ್ಲ. ಆ್ಯಂಡ್ ಒಳಗಡೆ ಒಂದು ಸ್ವಲ್ಪ ಫೀಚರ್ಸ್ ಇದೆ, ಹೇಳ್ತೀನಿ ನಾನು ಏನೇನು ಬರುತ್ತೆ ಏನೇನು ಬರಲ್ಲ ಅಂತ. 2 ಈ ಥರ ಸಿಸ್ಟಮ್ ಬರೋದೇ ಇಲ್ಲ, ತುಂಬ ನಾರ್ಮಲಾಗಿ ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಬರೋಲ್ಲ, ಕೈಯಿಂದ ತಿರುಗಿಸ್ಕೊಂಡು ಸ್ಟಾರ್ಟ್ ಮಾಡಬೇಕು, ಆ ಥರ ಬರುತ್ತೆ. ಅದು ಬಿಟ್ಟರೆ ಈ ಕಡೆ ಇಲ್ಲ ಸೇಮೇ, ಇದು ಬರೋಲ್ಲ, ಇದು ಬರೋಲ್ಲ. ಅದಾದಮೇಲೆ AC ಪ್ರಾಬಬ್ಲಿ ಬರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರೋದೇ ಇಲ್ಲ. ಅದು ಬಿಟ್ಟರೆ ಚಾರ್ಜಿಂಗ್ ಪಾಯಿಂಟು ಮೇ ಬಿ ಬರುತ್ತೆ ಅಥವಾ ಬರದೇ ಇರ್ಬೋದು, ಅದು ಗ್ಯಾರಂಟಿ ಇಲ್ಲ. ಅದು ಬಿಟ್ಟರೆ ವೈರ್ಲೆಸ್ ಚಾರ್ಜರ್ ಅಂತೂ ಅದರ ಬರೋದೇ ಇಲ್ಲ. ಆ್ಯಂಡ್ ಅಷ್ಟೇ ಗೈಸ್. ಸೊ ಇಷ್ಟು ಐಟಮು ಟಾಪ್ ಎಂಡಲ್ಲಿ ಬರುತ್ತೆ, ಇನ್ನು ಮಿಕ್ಕಿದ್ದು ಯಾವುದೂ ಬರೋಲ್ಲ. ಕಂಪ್ಲೀಟಾಗಿ ಫ್ರಂಟ್ ಲುಕ್ ಏನಿದೆಯಲ್ಲ ಇದು ಕಂಪ್ಲೀಟ್ ಡಿಫ್ರೆಂಟಾಗಿ ಬರುತ್ತೆ. ಇದೇ ಒಂಥರ ಚೆನ್ನಾಗಿ ಬರೋದು. ಅಂದರೆ ಹೆಡ್ಲೈಟ್ ಇದೆಯಲ್ಲ ಇದು ವೈಟ್ ಕಲರ್ ಬರುತ್ತೆ, LED ಬರುತ್ತೆ, ಹಂಗಾಗಿ ಇದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದರಲ್ಲಿ DRL ಇದೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಾ, DRL ಇದೆ ಇದರಲ್ಲಿ. ಆನ್ ಮಾಡಿದಾಗ ಮಸ್ತಾಗಿ ಕಾಣುತ್ತೆ. ಸೊ ಇಷ್ಟು ಡಿಫ್ರೆನ್ಸ್ ಇದರಲ್ಲಿ ಬರೋದು. 2 ಅವೆಲ್ಲ ಬರೋಲ್ಲ, ಇಷ್ಟೇ.